ವೆಲ್ಕಮ್ ಬ್ಯಾಕ್ ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ಈಗಿರೋ ಚಳಿಲಿ ಬಿಸಿ ಬಿಸಿ ಗರಿ ಗರಿಯಾಗಿ ಮಸಾಲೆ ಹಾಕಿ ಡಿಫ್ರೆಂಟಾಗಿ ವಡೆ ಮಾಡೋದು ತೋರಿಸ್ತಿದ್ದೀನಿ, ನೋಡಿ ಬನ್ನಿ. ಇಲ್ಲಿಗೆ ಬೇಳೆಗಳನ್ನು ನೆನೆ ಹಾಕಬೇಕು. 2 ಕಪ್ ಕಡಲೆಬೇಳೆ, 1 ಕಪ್ ಉದ್ದಿನ ಬೇಳೆ. ಫ್ರೆಂಡ್ಸ್, ನೀವಿಲ್ಲಿ ಎಷ್ಟು ಕಡಲೆಬೇಳೆ ಹಾಕ್ತಿರೋ ಅದರ ಅರ್ಧ ಉದ್ದಿನ ಬೇಳೆ ಹಾಕಬೇಕು. ನಂತರ ಅರ್ಧ ಕಪ್ ಹುರಿದ ಅಕ್ಕಿ ಹಾಕಬೇಕು. ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ವಡೆ ಗಟ್ಟಿಯಾಗುತ್ತೆ. ಮತ್ತು 1/4 ಕಪ್ ಹೆಸರು ಬೇಳೆ ಹಾಕಿ. ಈಗ ಬೇಳೆನ ನೀರು ಹಾಕಿ 2 ಬಾರಿ ಚೆನ್ನಾಗಿ ತೊಳೆಯೋಣ. ಫ್ರೆಂಡ್ಸ್, ಇಲ್ಲಿ ಬೇಳೆಗಳನ್ನು 5ರಿಂದ 6 ಗಂಟೆಗಳ ಕಾಲ ನೆನೆಸಬೇಕು. ನಾನಿಲ್ಲಿ ಬೆಳಗ್ಗೆ ವಡೆ ಮಾಡೋಕ್ಕೆ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ನೀವು ಯಾವಾಗ ಮಾಡ್ತೀರೋ ಅದರ 5ರಿಂದ 6 ಗಂಟೆಗಳ ಮೊದಲೇ ನೆನೆಸಿಟ್ಕೊಳ್ಳಿ. ತೊಳೆದಾಗಿದೆ, ನೀರು ಹಾಕಿ ನೆನೆಯಲು ಬಿಡಿ. ಮತ್ತೊಂದು ಬೌಲಿಗೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಸಹ ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಿ. ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ. ಒಂದು ಬೇಳೆನ ಒಡೆದು ತೋರಿಸ್ತೀನಿ. ಈಗ ಈ ಬೇಳೆನ ರುಬ್ಕೊಳ್ಳೋಣ. ರುಬ್ಬಾಗಿದೆ ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ಒಂದೊಂದು ಬೇಳೆ ಇದ್ರೂ ನಡೆಯುತ್ತೆ. ಈಗ ರುಬ್ಬಿದ ಬೇಳೆನ ಒಂದು ಬೇಸನ್ಗೆ ಹಾಕ್ಕೊಳ್ಳೋಣ. ಹೀಗೆ ಎಲ್ಲ ಬೇಳೆನೂ ರುಬ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರಿಗೆ 4ರಿಂದ 5 ಮೆಣಸಿನಕಾಯಿ ಮತ್ತು 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ನೆನೆಸಿಟ್ಟ ಧನಿಯಾ, ಜೀರಿಗೆ ಹಾಕಿ ನೀರು ಹಾಕಲಾರದೆ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಈ ಧನಿಯಾ ಮತ್ತು ಜೀರಿಗೆ ನೆನೆಸಿದ ನೀರನ್ನ ವೇಸ್ಟ್ ಮಾಡಬೇಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ, ಶುಂಠಿ ಪುಡಿ ಹಾಕಿ ಕುದಿಸ್ಕೊಂಡ್ರೆ ಕಷಾಯ ಆಗುತ್ತೆ. ನೈಸಾಗಿ ರುಬ್ಬಾರ್ದು, ತರಿಯಾಗಿ ನೋಡಿ ಈ ಥರ ಇರಬೇಕು. ರುಬ್ಬಿದ ಈ ಮಸಾಲೆನ ರುಬ್ಬಿದ ಬೇಳೆಗೆ ಹಾಕ್ಕೊಳ್ಳೋಣ. ನಂತರ ಒಂದು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆಗಿದೆ. ವಡೆ ಬಿಡೋಕ್ಕೆ ಒಂದು ಬೌಲ್ಗೆ ಬಟ್ಟೆ ಕಟ್ಟಿ ನೋಡಿ ಈ ಥರ. ಎಣ್ಣೆ ಕಾದಿದೆ. ನಾನಿಲ್ಲಿ ಮೊದಲೇ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ, ಹಾಗಾಗಿ ಒಂದು ಬೌಲ್ ನೀರು ತಗೊಳ್ಳಿ ಬಟ್ಟೆಗೆ ಹಚ್ಚೋಕ್ಕೆ. ನೋಡಿ, ಈ ಥರ ಹಚ್ಚೋದ್ರಿಂದ ವಡೆ ಹಿಟ್ಟು ಬಟ್ಟೆಗೆ ಅಂಟೋಲ್ಲ. ಉಂಡೆ ಮಾಡಿ ತಟ್ಟಿ ನೋಡಿ ಈ ಥರ. ತುಂಬ ತೆಳ್ಳಗೆ ತಟ್ಟಬಾರ್ದು, ಈ ಥರ ಇದ್ದರೆ ಸಾಕು. ಈಗ ಎಣ್ಣೆಗೆ ಬಿಡೋಣ. ಹೀಗೆ ಎಲ್ಲ ಹಿಟ್ಟನ್ನು ವಡೆ ತಟ್ಟಿ ಎಣ್ಣೆಗೆ ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿ. ಅಕ್ಕಿ ಹಾಕಿರೋದ್ರಿಂದ ಬೇಯೋಕ್ಕೆ ಟೈಮ್ ಬೇಕು. ಈಗ ವಡೆ ಒಂದು ಸೈಡ್ ಬೆಂದಿದೆ, ಮಗಚಿ ಹಾಕೋಣ. ಎರಡೂ ಬದಿ ಚೆನ್ನಾಗಿ ವಡೆ ಬೇಯಬೇಕು. ನೋಡಿ, ಈಗ ವಡೆ ಬೆಂದಾಗಿದೆ. ಒಂದು ಬೇಸನ್ಗೆ ತೆಗೆಯೋಣ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಮತ್ತು ಗರಿ ಗರಿಯಾದ ಮಸಾಲೆ ವಡೆ ರೆಡಿಯಾಗಿದೆ. ಈ ಚಳಿಗಾಲದಲ್ಲಿ ಬಿಸಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿದ್ರೆ ನಾ ಮಾಡಿರೋ ಈ ಮಸಾಲೆ ವಡೆ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಈ ವಡೆನ ಸಂಜೆ ಟೀ ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನಾ ಮಾಡಿರೋ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.